ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ಈ ಹಿಂದಿನ ಭಾಗಗಳಲ್ಲಿ ಅರ್ಥಸಹಿತವಾಗಿ ತಿಳಿಸಲಾಗಿದೆ. ಈಗ ಮುಂದಿನ ಶ್ಲೋಕಗಳನ್ನು ತಿಳಿಯುತ್ತಾ ಹೋಗೋಣ. ಶ್ಲೋಕ 11. ಆಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಆದ್ದರಿಂದ ಎಲ್ಲ ವಿವಾದ್ವಾರಗಳ ನಿಮ್ಮ ನಿಮ್ಮ ಜಾಗದಲ್ಲಿ ಸ್ಥಿರವಾಗುತ್ತಾ ನೀವೆಲ್ಲರೂ ನಿಸ್ಸಂದೇಹರಾಗಿ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಯಿಂದ ರಕ್ಷಿಸಿರಿ ಅಂತ ಇಲ್ಲಿ ದುರ್ಯೋಧನ ಎಲ್ಲ ಸೇನಾಧಿಪತಿಗಳಿಗೆ ಹಾಗೂ ಸೈನಿಕರಿಗೆ ಹೇಳುತ್ತಾ ಇದ್ದಾನೆ. ಶ್ಲೋಕ 12. ತಸ್ಯ ಸಂಜಯನ್ ಹರ್ಷಂ ಕುರುರುದ್ಧಃ ಪಿತಾಮಹಃ ಸಿಂಹನಾದಂ ವಿನೋದ್ಯೋಚ್ಛೌ ಶಂಖಂ ದದ್ಮೌ ಪ್ರತಾಪವಾನ್. ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಉಚ್ಚಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು. ಇಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟಬಹುದು. ಏನೆಂದರೆ, ಪಿತಾಮಹ ಭೀಷ್ಮಾಚಾರ್ಯರು ಪಾಂಡವರನ್ನು ಬಿಟ್ಟು ಕೌರವರಿಗೆ ಏಕೆ ಸಹಾಯ ಮಾಡುತ್ತಿದ್ದಾರೆ ಮತ್ತು ಏಕೆ ಅವರಿಗೆ ರಕ್ಷಣೆಯನ್ನು ಕೊಡುತ್ತಿದ್ದಾರೆ ಅಂತ. ಭಗವಾನ್ ಭೀಷ್ಮರು ತಮ್ಮ ಪಿತಾಶ್ರೀಯಾದಂತಹ ಶಂತನು ಮಹಾರಾಜರಿಗೆ ಪ್ರತಿಜ್ಞೆಯನ್ನು ಮಾಡಿರುತ್ತಾರೆ. ಏನೆಂದರೆ, ನನ್ನ ಜೀವವಿರುವವರೆಗೂ ಹಸ್ತಿನಾಪುರದ ರಾಜ ಯಾರಾಗಿರುತ್ತಾರೋ ಹಾಗೂ ಹಸ್ತಿನಾಪುರದ ಸಿಂಹಾಸನಕ್ಕೆ ನನ್ನನ್ನು ಅರ್ಪಿಸಿದ್ದೇನೆ ಹಾಗೂ ಹಸ್ತಿನಾಪುರದ ಸಿಂಹಾಸನವನ್ನು ನಾನು ರಕ್ಷಿಸುತ್ತೇನೆ ಅಂತ ಇಲ್ಲಿ ಅವರು ತಮ್ಮ ಪಿತಾಶ್ರೀಯಾದಂತಹ ಶಂತನು ಮಹಾರಾಜರಿಗೆ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಹಾಗೆಯೇ ಆಗ ದುರ್ಯೋಧನ ಸಿಂಹಾಸನದ ಅಧಿಪತಿಯಾಗಿರುತ್ತಾನೆ. ಆದ್ದರಿಂದ ಇಲ್ಲಿ ಭೀಷ್ಮಾಚಾರ್ಯರು ಪಾಂಡವರನ್ನು ಬಿಟ್ಟು, ಅಂದರೆ ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಹಾಗೂ ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಇಲ್ಲಿ ಶಂಖವನ್ನು ಊದುತ್ತಾರೆ. ಶ್ಲೋಕ 13. ತತಃ ಶಂಖಾಶ್ಚ ಭೈರ್ಯಾಶ್ಚ ಪಣವಾನ್ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸ ಶಬ್ದಸ್ತುಮುಲೋಭವತ್. ಅನಂತರ ಶಂಖಗಳು, ನಗಾರಿಗಳು, ಡೋಲು, ಮೃದಂಗ, ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು. ಅವುಗಳ ಶಬ್ದವು ಬಹಳ ಭಯಂಕರವಾಗಿತ್ತು. ನಂತರದಲ್ಲಿ ಕೌರವರ ಸೇನಾಧಿಪತಿಗಳು ಹಾಗೂ ಸೈನಿಕರು ತಮ್ಮಲ್ಲಿರುವ ವಾದ್ಯಗಳನ್ನು ಮೊಳಗಿಸುತ್ತಾರೆ. ಶ್ಲೋಕ 14. ತತಃ ಶ್ವೇತೈರ್ಹಯೈರುಕ್ತೆ ಮಹತಿ ಸನ್ಮನೆ ಸ್ಥಿತೌ ಮಾಧವಾಃ ಪಾಂಡವಾಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತು. ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾದ ಶಂಖವನ್ನು ಊದಿದರು. ಕೌರವರಲ್ಲಿ ಎಲ್ಲರೂ ವಾದ್ಯಗಳನ್ನು ಮೊಳಗಿಸಿದ ನಂತರ ಪಾಂಡವರಲ್ಲಿ ಬಿಳಿಯ ರಥದಲ್ಲಿ ಕುಳಿತಂತಹ ಭಗವಾನ್ ಪರಮಾತ್ಮ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾಗಿ ಶಂಖವನ್ನು ಊದುತ್ತಿದ್ದಾರೆ. ಶ್ಲೋಕ 15. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾರುಕೋದರಾಃ. ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು ಮತ್ತು ಅರ್ಜುನ ದೇವದತ್ತವೆಂಬ ಶಂಖವನ್ನು ಮತ್ತು ಭಯಾನಕ ಕರ್ಮಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಮಹಾಶಂಖವನ್ನು ಇಲ್ಲಿ ಓದುತ್ತಿದ್ದಾರೆ. ನಂತರದಲ್ಲಿ ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗಗಳಲ್ಲಿ ಅರ್ಥಸಹಿತ ತಿಳಿಸಲಾಗುವುದು. ಧನ್ಯವಾದಗಳು.